ರೀ ಮಾತೆತ್ತಿರಿ ಹಿಂದುತ್ವ ಅಂತಾರಲ್ರಿ ಅವರು. ಇದು ಹಿಂದೂ ರಾಷ್ಟ್ರ ಅಲ್ಲಲ್ಲ, ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಏನು ಇವರು ಹಿಂದುತ್ವ ಇವ್ರು ಧರ್ಮಿಸಿದ್ದು ಯಾವ ಜಾತಿ ರೀ? ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತೀರಾ? ಮತ್ತು ಲಿಂಗಾಯತಕ್ಕೊಂದು ಧರ್ಮ ಇಲ್ಲ, ಇದು ಗುರುಗಳಿಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ? ಎಲ್ಲಿದೆ ಹಿಂದುತ್ವ? ಏನು ಒಂದೇ ಜನಾಂಗ ಇದೆಯಾ ಈ ದೇಶದಲ್ಲಿ? ಯಾವ ದೇಶದಲ್ಲಿ ಜನಿಸಿದ್ದೀನಿ ಅನ್ನೋದು ಅರಿವಿಲ್ಲ ಅವರಿಗೆ. ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು, ಅಲ್ಲಿ ಮಾತೆತ್ತಿದ್ರೆ ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು. ಅದ್ರ ಮೇಲೆ ಗೆದ್ದಾನೆ ಈ ಪುಣ್ಯಾತ್ಮ. ಈ ಸಾರಿ ಇವ್ನು ತಾಕತ್ತಿದ್ರೆ ಈಗ ಹೆಂಗಾರು ಉಚ್ಚಾಟನೆ ಮಾಡಿದಾರಲ್ಲ, ಇವ್ನು ಇಂಡಿಪೆಂಡೆಂಟ್ ನಿಂದಿರಲಿ ಎಲೆಕ್ಷನ್ಗೆ, ರಾಜೀನಾಮೆ ಕೊಟ್ಟು ನಾಳೆ ಇವ್ನು ತಾಕತ್ತು ತೋರಿಸ್ತೀವಿ ನಾವು, ಬಂದು ನಾನೇ ನಿಂದಿರ್ತೀನಿ ಬೇಕಾ ರೀ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ತಾಕತ್ತಿದ್ರೆ ಇವ್ನ ವಿರುದ್ಧ ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀನಿ, ನನಗೆ ಟಿಕೆಟ್ ಕೊಡ್ರಿ ಕಾಂಗ್ರೆಸ್ ಅಂತ. ಇವ್ನ ವಿರುದ್ಧ ನಾನೇ ನಿಲ್ತೀನಿ ಬೇಕಾದ್ರೆ ಹೋಗಿ. ರೀ ಆ ಯಪ್ಪನಿಗೆ ಒಂದು ನಡೆ ಇಲ್ಲ, ನುಡಿ ಇಲ್ಲ, ಪದ್ಧತಿ ಇಲ್ಲ, ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ. ಇಂಥವ್ರಿಗೆ ಯಾರಿಗೆ ಗೌರವ ಕೊಡ್ತಾರ? ಯಾವ ಪಕ್ಷದಲ್ಲಿ? ಒಂದು ಸಾರಿ ಟಿಪ್ಪು ಸುಲ್ತಾನ್ ವೇಷ ಹಾಕ್ತಾನ, ಒಂದು ಸಾರಿ ಹಿಂದೂ ಅಂತ ಹೇಳ್ತಾನ, ಒಂದು ಸಾರಿ ಆ ಧರ್ಮ ಅಂತ ಹೇಳ್ತಾನ. ಇಂಥವ್ರಿಗೆ ಯಾರು ನೆಮ್ತಾರ್ರಿ? ಇಂಥವ್ರು ಭಾಳ ಜನ ಹುಟ್ಟಿ ಸತ್ತು ಹೋಗ್ಯಾರ. ಈ ರಾಷ್ಟ್ರ ನೋಡ್ತಾ ಬಂದಿದ್ದೆ. ಇಂಥವ್ರಿಗೆ ಏನು ಗಮನ ಕೊಡೋದು, ತಲೆ ಕೆಡಿಸ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ಕರ್ನಾಟಕ ಸರ್ಕಾರ, ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಏನು 2025-26ನೇ ಸಾಲಿನ ಇವತ್ತು ಮಂಡಿಸಿದರು. ಅದರಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಕೂಡಲ ಸಂಗಮ ಕ್ಷೇತ್ರಕ್ಕೆ, ಅದು ಬಸವಣ್ಣನವರ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂಥೇಳಿ ಏನು ಇವತ್ತು ಸರ್ವಧರ್ಮ ಸಂಸದ್ ಅನ್ನೋ ಒಂದು ಸಮಾರಂಭವನ್ನು ಇವತ್ತು ಕೂಡಲ ಸಂಗಮದಲ್ಲೇ ಆಯೋಜಿಸಬೇಕು ಅಂಥೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಒಂದು ವಿಚಾರವನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಅದನ್ನು ಬಜೆಟ್ನಲ್ಲಿ ಕೂಡ ಅವರು ಅನುಮೋದಿಸಿದ್ದಾರೆ. ಅದರಂತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಗಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಸರ್ವಧರ್ಮ ಸಂಸತ್ ಅನ್ನುವ ಒಂದು ಭವ್ಯವಾದ ಸಮಾರಂಭವನ್ನು ಬಸವ ಜಯಂತಿ ದಿವಸನೇ, ಅದು ಬಸವಣ್ಣನವರ ಜಯಂತಿ ಪ್ರಯುಕ್ತವಾಗಿ, ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವವನ್ನು, ಬಸವ ಪರಂಪರೆಯನ್ನು, ಶರಣರನ್ನು, ಇವತ್ತು ಸಮಾನತೆಯನ್ನು ಕೊಟ್ಟಿದ್ದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಹೇಳ್ತಿರ್ತಾರೆ, ನಾನು ಬಸವಣ್ಣನವರ ಅನುಯಾಯಿ ಅಂಥೇಳಿ. ಇವತ್ತು ಅವರು ಈ ಒಂದು ವಿಶೇಷವಾದ ಸರ್ವಧರ್ಮ ಸಂಸದ್ ಅಂತ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಏಪ್ರಿಲ್ 30ರಂದು ಇಲ್ಲೇ ಕೂಡಲ ಸಂಗಮದಲ್ಲಿ ನಾನು ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆ, ಏನು ಬಸವ ವೈಭವ ಅಂಥೇಳಿ ಪ್ರಾರಂಭ ಮಾಡಬೇಕು ಅಂಥೇಳಿ. ಇದನ್ನು ಕೇವಲ ಈ ವರ್ಷ ಮಾಡಿಬಿಡುವಂಥದ್ದಲ್ಲ, ಪ್ರತಿ ವರ್ಷ ಕೂಡ ಬಸವಣ್ಣನವರ ಏನು ಜಯಂತಿ ದಿವಸ ಇವತ್ತು ಒಂದು ಸರ್ವಧರ್ಮ ಸಂಸತ್ತು ಬಸವ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು, ಅನೇಕ ನಮ್ಮ ಜಿಲ್ಲೆಯ ಶಾಸಕರು ಈಗಾಗಲೇ ಬೆಂಗಳೂರಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಅದನ್ನು ಇದೇ ದಿನಾಂಕ 4ನೇ ತಾರೀಕಿಗೆ, ಬಹುತೇಕ 4ನೇ ತಾರೀಕಿಗೆ ಮಾನ್ಯ ಸಚಿವರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡೋದ್ರ ಮುಖಾಂತರ 30ನೇ ತಾರೀಕಿಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು, ಅದರಲ್ಲಿ ವಿಶೇಷವಾಗಿ ಬಸವಣ್ಣವರಂದರೆ ವಚನ ಪರಂಪರೆಯನ್ನು, ಅದು ವಿಶೇಷವಾಗಿ ಎಲ್ಲ ಧರ್ಮದ ಶರಣರನ್ನು ಕೂಡ ಇವತ್ತು ನೆನೆಯುವಂಥದ್ದಾಗಿರ್ಬೋದು. ಅದಕ್ಕೆ ವಿಶೇಷವಾದ ಒಂದು 2 ದಿವಸದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಕೂಡ ಅಭಿಪ್ರಾಯ ಇದೆ. ಸಾರ್ವಜನಿಕರು ಕೂಡ ಭಾಳಷ್ಟು ಬೇಡಿಕೆಯನ್ನಿಟ್ಟಿದ್ರು, ಈ ಬಸವ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂಥೇಳಿ. ಅದನ್ನು ಈ ಬಾರಿ ನಾವು ಏಪ್ರಿಲ್ 30ಕ್ಕೆ ಅವರ ಬಸವ ಜಯಂತಿ ಅಂಗವಾಗಿ ಪ್ರಾರಂಭಿಸ್ತೇವೆ. ಇದನ್ನು ಪ್ರತಿ ವರ್ಷ ನಿರಂತರವಾಗಿ ಆ ಬಸವ ವೈಭವ ಅನ್ನೋದನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ.